ಹಾಕಿ ಬೆನ್ನ ಮೇಲಾಗ ಒಂದಕ್ಕೆ ಹಾಕಿ. ಬರೋಣ. ಏಯ್ ಏಯ್ ಚುರುಕಿದೆಯಲ್ಲ ಅವರೇ? ಹಾಂ, ಇನ್ನೂ ಇದು 4 6 ಇನ್ನೂ ಬರುತ್ತೆ ಚುರುಕು. ಹಾಂ, ಬಿಡಿ ಅಣ್ಣ, ಬಿಡಿ ಹೋಗಿ. ನೀರು ಇಲ್ಲ ಇದೆ ನೋಡಿ, ಕುಡಿಸಿ ನೀರು ಕೊಡಿ. ಅಣ್ಣ ಇದು ಉರ್ಗ್ಯಮ್ ಅಲ್ಲ? ಉರ್ಗ್ಯಮ್ ಅಂತ, ಅಂಚಟ್ಟಿ ತಾಲೂಕು, ಕೃಷ್ಣಗಿರಿ ಡಿಸ್ಟಿಕ್ಕು. ಊರಿಗೌಡ್ರು ಅಂತಾರ, ನಿಮ್ಗೆ ಊರ್ಗೌಡ್ರು ಅಂತಾರ? ಊರ್ಗೌಡ್ರು ಮಾದೇವಣ್ಣ, ಮಾದೇವಯ್ಯ. ಹಾಂ, ಅಂದ್ರೆ ಇರ್ತಾವೆ ಊರಿಗಳು. ಹಾಂ, ಅಂದ್ರೆ ದನಿನ ಮೇಲೆ ಬಿಡೋ ಊರಿಗಳು. ಹಾಂ ಹಾಂ ಹಾಂ. ಇದು ಎಲ್ಲಿಂದ ತಂದ್ರೆ? ಇದು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಿಂದ ಆಚೆ ಬಜನಹಳ್ಳಿ. ಎಲ್ಲಿ? ಬಜನಹಳ್ಳಿ ಲಕ್ಷ್ಮೀ ದೇವಸ್ಥಾನ, ಗೊರವನಹಳ್ಳಿ. ಗೊರವನಹಳ್ಳಿ ಅಂದ್ರೆ ಯಾವ ತಾಲೂಕು ಡಿಸ್ಟ್ರಿಕ್ಟ್ ಬರುತ್ತೆ? ದಾಬಾಸ್ಪೇಟೆ ಕಡೆ, ಆಂಧ್ರ ಬಾರ್ಡ್ರು. ಹಾಂ ಹಾಂ ಹಾಂ. ಅಲ್ಲಿ ಏನಿದೆ ಅಣ್ಣ ಇದು? ಇದು ಎರಡಲ್ಲು. ಏನಾಗಿತ್ತು ಬೆಲೆ ನಿಮಗೆ? ನಮಗೆ 1.85 ಆಯ್ತು. 1.85. ಈಗೇನು ವ್ಯಾಪಾರ ಬಂದು ಕೊಡ್ತೀರಾ ಇದು? ಇಲ್ಲ ಹಾಂ, ಕೊಡೋದಿಲ್ವ ಇದು? ಏನು ನೋಡಿ ತಗೊಂಬಂದ್ರಣ್ಣ ಓರಿ? ಹೆಂಗೆ ಇಷ್ಟ ಆಯ್ತು ಇದು? ನಾವು ಬಂದು ಜಾತಿ ಕುಳ ನೋಡಿ, ರೇಖೆ ನೋಡಿ, ಕತ್ತು ಕ್ಲೀನ್ ಆಗಿ ನೋಡಿ, ಹೌದು, ಉದ್ದಾಪನ ನೋಡಿ, ಜಾತಿನ ಇಂಗ್ಲಿಷೇ ನಾವು ಓರಿತಿರೋದು. ಒಳ್ಳೆ ಜಾತಿ, ಒಳ್ಳೆ ಇದು. ಅಂದ್ರೆ ನಿಮ್ಮ ಹತ್ರನೂ ಹೊರಗಡೆಯಿಂದ ಬರ್ತಾರಣ್ಣ ಅವರಿಗೆ ಇಲ್ಲಿಗೆ? ಅಂದ್ರೆ ಭಾಳ ಇದು ತುಂಬಾ ಲಾಂಗ್ ಎಲ್ಲಿದೆ, ಆದ್ರೂ ಬರ್ತಾರ ಇಲ್ಲಿಗೆ? ಎಲ್ಲ ಕಡೆಯಿಂದ ಬರ್ತಾರೆ ಅಣ್ಣ ನಮ್ಗೆ. ಮೆಣಸಿನಲ್ಲಿ ಸೋಮಣ್ಣವ್ರಿಗೆ ಕೊಟ್ಟು, ಉಳ್ಳಿ ಚಿಕನ್ ಕೊಟ್ಟು ಎಲ್ಲಾರು ಬರ್ತಾರೆ. ಅಂದ್ರೆ ಉರುಳಿ ಚಿಕನ್ ಅವ್ರು ಕೊಟ್ಟಿದ್ದು ಕರನೇ ಫಸ್ಟ್ ನಾನು ನಿಮ್ಮ ಮನೆಗೆ ಬಂದು ನೋಡಿದಾಗ ಇದ್ದಿದ್ದು. ನಾನು ಅವಾಗ PUC ಓದ್ತಿದ್ದೆ, ಅವಾಗ ಬಂದು ನೋಡಿದ್ ನಿಮ್ಮ ಮನೇಲಿ. ರೇವಣ್ಣ ಹತ್ರ ತಕೊಂಡೋಗಿರೋದು, ನಾವು ತಂದಿದ್ದೆ. ಅದು ನೀವು ಕೊಟ್ಟಿದ್ದು ಬಸಪ್ಪರ ಹತ್ರದಿಂದ ಹೋಗಿರೋದು? ಅಂದ್ರೆ ಒಳ್ಳೆ ಟಾಪ್ ಆಗಿರೋದನ್ನ ಸೆಲೆಕ್ಷನ್ ಮಾಡ್ಕೊಂಡು ಬರ್ತೀರಾ? ಚೆನ್ನಾಗಿರೋದು ಟಾಪ್ ಆಗಿರೋದನ್ನೇ ನೋಡಿ ಸೆಲೆಕ್ಷನ್ ಮಾಡೋದು. ದುಡ್ಡು ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ ಅಣ್ಣ. ಎಷ್ಟಾದ್ರೂ ಆಗ್ಲಿ ಜಾತಿ ಕೂಡ ಚೆನ್ನಾಗಿರ್ಬೇಕು, ಉದ್ದಾಪನ ಇರ್ಬೇಕು. ನಾಳೆ ದಿನ ಕರುಗಳು ಬಿದ್ರು ಹೆಸರುವಾಸಿಗೆ ಕರುಗಳು ಬಿಡ್ಬೇಕು, ನಮ್ಮನ್ನ ಹುಡಿಕೊಂಡು ಬರ್ಬೇಕು. ಇದುವರೆಗೂ ಎಷ್ಟು ವರಿ ತಂದಿದ್ದೀರಾ, ಎಷ್ಟು ವರಿ ಮಾರಿದಿರಣ್ಣ? ಲೆಕ್ಕ ಪಕ್ಕ ಇಲ್ಲ ಅಣ್ಣ. ನಿಮ್ಗೆ ಎಷ್ಟು ವರ್ಷ ಅನುಭವ ಇದರಲ್ಲಿ? ನಮಗೂ ಸುಮಾರು ಒಂದು 30 ವರ್ಷದಿಂದ ಅನುಭವ. ಹೌದು, ಅಂದ್ರೆ 30 ವರ್ಷದಿಂದ ನಿಮ್ಮ ಮನೇಲಿ ಯಾವತ್ತೂ ಊರಿ ಇಲ್ಲ ಅಂತ ಏನಿಲ್ಲ? ಯಾವಾಗಲೂ ಇದೆ? ಯಾವಾಗೂ ಇದೆ. ಅಂದ್ರೆ 2-3 ಯಾವಾಗಲೂ ಕಟ್ತೀರಾ? ಈಗ ಟೋಟಲ್ ಎಷ್ಟಿದೆ ಅಣ್ಣ ನಿಮ್ಮ ಹತ್ರ? 2 ಓರಿಗಳು. ಹಸುಕರು? ಹಸುಗಳು 2 ಓರಿನ ಸಹ ಇದೆ, ಒಂದು ಪಲಿನ ಸಹ ಇದೆ. ಯಾವಾಗಲೂ ಪರ್ಮನೆಂಟ್ ಆಗಿ ಇಟ್ಟಿರ್ತೀರಾ? ಪರ್ಮನೆಂಟ್ ಆಗಿ. ಅಂದ್ರೆ ನೀವು ಇಲ್ಲಿ ಪಂಚಾಯತಿ ತಲೆವರಲ್ವಾ ಈಗ? ಪಂಚಾಯತಿ ಪ್ರೆಸಿಡೆಂಟ್, ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್. ಇದಣ್ಣ ಈ ಊರಿ ಬಗ್ಗೆ ಹೇಳಿ. ಈ ಊರಿ ಬಗ್ಗೆ ಅಷ್ಟೇ ಅಣ್ಣ, ಕ್ಲೀನಾಗೆ ಕತ್ತು ಚೆನ್ನಾಗಿದೆ, ಎಲ್ಲ ಜಾತಿ ಕುಳುವು ಅಷ್ಟೇ, ಕೈ ಶುದ್ಧವಾಗಿದೆ, ಎಲ್ಲ ನೋಡಿಯೇ ನಾವು. ಇದು ಯಾವ ಊರಿಗೆ ಹುಟ್ಟಿದಂತ ಏನಾದ್ರು ಗೊತ್ತಾ? ಇದು ಬಂದು ಯಗ್ನೂರು ಬೆಡ್ಲೈನ್ ಅಂತಾರೆ ಅಣ್ಣ. ಯಗ್ನೂರು ಬೆಡ್ಲೈನ್ ಅಂತ ಹೇಳಿದಾರೆ ಅಷ್ಟೇ. ಎಲ್ಲಿಂದ ತಂದಿದ್ದು? ನಾವು ಆಗ ಸಾರಂಡಳ್ಳಿ ಸೋಮಣ್ಣ ಹತ್ರ. ಸೋಮ ಅವ್ರ ಹತ್ರನಾ? ಇದೇನಾಗಿದೆ ಅಣ್ಣ ನಿಮ್ಗೆ? ನಮಗೆ 1 ಕಾಲು ಆಗಿದೆ. 1 ಕಾಲು ಇನ್ನೂ ಅಲ್ಲಾಗಿಲ್ಲಲ್ಲ? ಇನ್ನೂ ಅಲ್ಲಾಗಿದೆ. ಇದೇನು ಬೆಲೆ ಬಂದ್ರೆ ಕೊಡ್ತೀರಾ? ಇದು ಬೆಲೆ ಬಂದ್ರೆ ಕೊಡ್ತೀರಾ? ಏನು ಹೇಳ್ತೀರಾ ಈಗ? ನಾವು 1.5 ಬಂದ್ರೆ ಕೊಡ್ತೀವಿ. 1.5 ಬಂದ್ರೆ
ಕಾಯಿಸಿದ್ರು ಬಂದು ಕೇಳಿದ್ರೆ ಕೊಡ್ತೀರಾ? ಕೊಡ್ತೀವಿ. ಅಂದ್ರೆ ಊರೆಲ್ಲ ನೋಡ್ಕೊಂಡು ನಿಮ್ಮ ಮಗನಾ? ಓರಿ ಮೇಂಟೈನ್ ಮಾಡೋದು ನಿಮ್ಮ ಮಗ. ಅಂದ್ರೆ ಹಸುಗಳು, ಹೆಣ್ಣು ಹಸುಗಳು ಮತ್ತು ಸಣ್ಣ ಕರುಗಳೆಲ್ಲ ನಿಮ್ಮ ಅಲ್ಲಿ ಫಾರಮ್ ಹತ್ರ ಇರ್ತವೆ? ಹಸುಗಳನ್ನ ನಾವು ಇದು ಮಾಡ್ತೀವಣ್ಣ. ಹಾಂ. ಈ ಓರಿಗಳು ಬಂದು ನಮ್ಮ ಹುಡುಗ. ಅಂದರೆ ನೀವು ಅಂದರೆ ಈ ತರಬೇಕಾದ್ರೆ ಈ ಕಲರ್ ಇಲ್ಲ ಓರಿ, ನಾವು ನೋಡಿದಾಗ ಈ ಕಲರ್ ಇಲ್ಲ ಓರಿ. ಈ ಥರ ಬಣ್ಣ ಬರ್ಸೋಕೆ ಏನು ಮಾಡಿರ್ತೀರಾ ನೀವು? ನಾವು ರವೆ, ಹಾಂ, ರವೆ ಬೂಸ, ಬೂಸ, ಹುಳ್ಳಿ ಎಲ್ಲಾನು ಮಿಕ್ಸ್ ಮಾಡಿ ಕೊಡ್ತೀವಿ. ಎಷ್ಟು ಟೈಮ್ ಕೊಡ್ತೀರಾ? ನಾವು ಒಂದೇ ಟೈಮ್ ಅಣ್ಣ, ಸಾಯಂಕಾಲ ಕೊಡೋದು. ತಿಂಡಿ ಸಾಯಂಕಾಲ ಒಂದೇ ಟೈಮ್? ಸಾಯಂಕಾಲ ಒಂದೇ ಟೈಮ್. ಮಿಕ್ಕಿ ಟೈಮ್ನಲ್ಲಿ ಇಲ್ಲ, ನಾವು ಹುಳ್ಳಿಕಾಯಿ ಹಾಕ್ತಿವಿ. ಹಾಂ, ಅಂದರೆ ನೀವು ಯಾವಾಗಲೂ ಪರ್ಮನೆಂಟ್ ಹುಳ್ಳಿಕಾಯಿ ವರ್ಷ 9 ಕಾಲ ಹುಳ್ಳಿಕಾಯಿ ಹಾಕ್ತೀರಾ? ತಿಂಗಳು ನಮ್ಮ ಹತ್ರ ಹುಳ್ಳಿಕಾಯಿ ಇರ್ತದೆ. ಹಾಂ, ಅಂದರೆ ಹಂಗೆ ರಾವಾಗ ಹಾಕ್ತಿರಲ್ಲ ಏನು? ಯಾವಾಗೂ ಹಾಕ್ತೀವಿ. ಅಂದರೆ ಏನು ಇದು ಕಾಳು ಬೆರಕೆನ ಹಾಕ್ಬಿಡ್ತೀರಾ? ಹುಳ್ಳಿ ಉದುರಿಸೋದೇ ಇಲ್ಲ ಅಣ್ಣ. ಹಾಂ, ಕಾಯಿ ಬೆರಕೆ ಹಂಗೆ ಕಾಯಿ ಇದ್ದಂಗೆ ನಾವು ಓರಿಗಳಿಗೆ ಹಾಕೋದು. ನಮ್ಮ ಹುಡುಗ 2 ದೊಡ್ಡ ಓರಿಗಳು ಸಾಕ್ಬೇಕಾದ್ರೆ ಕಾಸಿ ಒಂದು ಚಿಕ್ಕ ಮುಡಿಗಳು, ಒಂದು ದೊಡ್ಡ ಮುಡಿಗಳು. ಅಂದ್ರೆ ನಿಮ್ ದನ ಬರ್ತಾವೆ ಇಲ್ಲಿ ಲೋಕಲಲ್ಲಿ? ದನ ಬರ್ತಾ ಇರ್ತವೆ. ಅಂದ್ರೆ ಕಾಡು ದನಗಳು ಬರ್ತಾವಲ್ಲ ಜಾತಿ ದನಗಳು? ಅಲ್ಲಿ ಇಲ್ಲ, ಜಾತಿ ದನಗಳು ಬರ್ತವೆ, ಕಾಡಿನ ದನಗಳು ಬರ್ತವೆ, ಎಲ್ಲಾನು ಬರ್ತವೆ. ಅದಕ್ಕೆ ಆ ಊರಿಗೆ ಹುಟ್ಟಿದ್ವಾ? ಆ ಊರಿಗೆ ಹುಟ್ಟವೆ, ಕರು ಹುಟ್ಟಿದ್ವಾ? ಒಳ್ಳೆ ಹೆಣ್ಕರುಗಳು ಹುಟ್ಟವೆ, ಟಾಪ್ ಕರುಗಳು ಹುಟ್ಟವೆ, ಓರ್ ಕರುಗಳು ಹುಟ್ಟವೆ. ಅಂದ್ರೆ ಈ ಎರಡಲ್ಲೂ ಹಾಲಲ್ಲೂ ಓರಿಗಳಿಗೆ ಜಾಸ್ತಿ ಹೆಣ್ಗರುಗಳೇ ಹುಡ್ತವೆ ಯಾಕಣ? ನಾನು ನೋಡಿದ ಮಟ್ಟಿಗೆ ಇತ್ತೀಚೆಗೆ ಏನ್ರಿಂದ? ಅದು ಫಸ್ಟ್ ಬಂದು ಹೆಣ್ಕರುಗಳೇ ಅಣ್ಣ ಜಾಸ್ತಿ. ಓರ್ ಕರುಗಳು ಬಂದು 1-2 ಹುಡ್ತವೆ. ಹೆಣ್ಕರು ಅಂದ್ರೆ ಓರಿ ಬಲ್ತ್ ಮೇಲೆ ಆಮೇಲೆ ಓರ್ ಕರುಗಳು ಹುಡ್ತವೆ, ಸಮವಾಗಿ ಹುಡ್ತವೆ. ಕಡೆಗೆ ಬಂದಾಗೆ ಕರುಗಳು, ಓರ್ ಕರುಗಳು ಜಾಸ್ತಿ, ಓರ್ ಕರುಗಳು ಜಾಸ್ತಿ, ಕ್ವಾಲಿಟಿ ಕರುಗಳು ಬರೋದು. ಕಟ್ತೀರಣ್ಣ ಓರಿಗಳು? ಇಲ್ಲ, ಬಣ್ಣ ಚೆನ್ನಾಗಿರೋ ಊರುಗಳನ್ನೇ ಸೆಲೆಕ್ಷನ್ ಮಾಡೋದು. ಬಣ್ಣ ಚೆನ್ನಾಗಿರ್ಬೇಕು ನಿಮ್ಗೂ. ಜಾತ್ರೆಗಳಿಗೆಲ್ಲ ಹೋಗ್ತೀರಾ? ಜಾತ್ರೆಗಳಿಗೆ ಹೋಗ್ತೀವಿ. ನಾವು ಹೋದ ಸತಿ ಬಂದು ಹೆಣ್ಣುಗುಡಿಗೆ ಹೋಗಿದ್ದು. 2ಕ್ಕೂ 50 ಗ್ರಾಮ್ ಬೆಳ್ಳಿ ಡಾಲರ್ ಕೊಟ್ಟವ್ರೆ. ಒಂದು ಬಂದು ಅವರು ಏಳುಗಳಿದ್ದಾವು ಶ್ರೀನಿವಾಸು, ಅದೇ ಒಡಕೆ ಕಟ್ಟೆ ಹತ್ರ ಎಸ್ಟೇಟ್ ಅವ್ರು ಕೊಟ್ಟಿದ್ದೀರಲ್ಲ, ಅವ್ರಿಗೆ 3.5 ಲಕ್ಷಕ್ಕೆ ಒಂದು ಮಾರಿದ್ದೀವಿ. ಈ ಹಳ್ಳಿಕಾರ ಅಂತ ಹೆಸರಿದೆ ಈ ನಾಟಿ ದನಕ್ಕೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಒಂದು 10-15 ವರ್ಷದಿಂದ ಈಚೆ ತನ ಈಗ ಗೊತ್ತಾಗಿದ್ದು. ಫಸ್ಟ್ ಅಲ್ಲ ಜಾತಿ ದನ, ಕತ್ತು, ನಾಟಿ ದನ ಇದು ನೋಡಿ ನಾವು ದನಗಳು ಕಟ್ತಾ. ಒಳ್ಳೆ ಜಾತಿ ದನ ನೋಡ್ತೀರಾ? ಅಂದ್ರೆ ಹೆಸರು ಕುಲ ಏನು ಇರ್ತಿರಲ್ಲ ಅವಾಗ, ಬರೀ ನಾಟಿ ದನ, ಒಳ್ಳೆ ಜಾತಿ ದನ. ಹೆಸರಿರೋ ದನಿಗೆ ಹಳ್ಳಿಕಾರನು ಹೆಸರು ಅವಾಗಿರಲ್ಲ. ಎಲ್ಲ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಬಂದ್ಮೇಲೆ ಗೊತ್ತಾಗಿದ್ದು. ಅದೇ ಆವಾಗ್ಲೂ ನೀವು, ನಾನು ನೋಡಿ ನಿಮಗೆ ಒಂದು 15 ವರ್ಷ ಆಯ್ತು, ಆವಾಗಲೇ ಅಂತ ಜಾತಿ ಕರ ಕಟ್ಟಿದ್ರಿ. ಅಂದ್ರೆ ಅದಕ್ಕೆ ಮುಂಚೆನೂ ಅದೇ ತರ ಕಟ್ಟೋರಾ? ಅದೇ ತರ ನಮ್ಮ ತಂದೆ ಕಾಲದಿಂದ ಜಾತಿ ದನ ಓರಿ ಇದು ಹಿಂಗ ಆಯ್ತದೆ ಅಂತ ಕರಿನಲ್ಲಿ ನೋಡಿದಾಗೆ ನಮ್ಗೆ ಇದು ಹೆಸರುವಾಸಿಗೆ ಓರಿ ಆಯ್ತದೆ ಅನ್ನೋದು ಆವಾಗಿಂದ ಸುಮಾರು 40 ವರ್ಷದಿಂದ ನಮ್ಗೆ ಹುಡುಗರಿಂದನೂ ನಿಮ್ಗೆ ಗೊತ್ತಾಗೋದು. ನಾವೇನು 300 ಕಾಲಡೆ 350 ಕಾಲಡೆ ದನ ಕಟ್ಟಿದ್ರು. ಆ ಕಾಡ್ದಂದಲ್ಲಿ ಈ ತರ ಕರುಗಳು ಹುಡುವ ಹುಟ್ಟೋಣ 100 ಕಾಲಡೆ ಹುಟ್ಟೋ ಒಂದು ಬೀಡಿಗೆ. ಹೌದಾ? ಕಾಡ್ದನ ಇಟ್ಟಿದ್ರ ನೀವು? ಆವಾಗಲೂ ಇದೇ ತರ ಜಾತಿ ದನ ಹುಡುವನ? ಅದ್ರಲ್ಲೂ ಕಾಡ್ದನಗಳಲ್ಲಿ ಈ ತರ ಜಾತಿ ಕುಲ ಇರೋ ಹುಡುವ? ಇನ್ನೂ ಚೆನ್ನಾಗಿರೋ ಅವಾಗೆಲ್ಲ ಕಪ್ಪುಗಳು ಏನು ಒಳ್ಳೆ ಚಂದಾಗಿ ಶುದ್ಧವಾಗಿರೋ ದನವೆಲ್ಲ ಇತ್ತು. ಈಗಿನ್ನ ಅವಾಗ ಚೆನ್ನಾಗಿದ್ವಾ? ಹೌದಾ? ನೀವಂದ್ರೆ ಊರಿ ಒಬ್ಬರೇ ಬಿಡ್ತೀರಾ? ಒಬ್ಬರೇ ಯಾವ ಕಡೆಯಲ್ಲಿ ಊರಿ ಆಗಲಿ, ಎರಡಲ್ಲ ನಾಲ್ಕಲ್ಲಿ ಯಾವ್ದಾರಾಗ್ಲಿ ಒಬ್ಬರೇ ಬಿಡ್ತೀರಾ? ಅದಕ್ಕೇನಾದ್ರು ಒಗ್ಸ್ಕೊಳಕ್ ಏನಾದ್ರು ಇದೆಯಣ್ಣ? ಏನಿಲ್ಲ, ನಮ್ಮ ಮನ ಗುಣ ನೋಡಿ ಒಗ್ಗೋತವೆ ಅಣ್ಣ. ಎಂತೇ ಬಂದ್ರು ಎಷ್ಟು ರಾಸಿದ್ರು ಕೂಡ ನಾವು ಸಾಕಾಣಿಕೆ ಮೇಲೆ ಅದನ್ನ ರೈಸ್ ಮಾಡದೆ ಹೋದ್ರೆ ಅವು ನಮ್ಮನ್ನ ಒಗ್ಗೋತವೆ, ಏನು ಮಾಡೋದಿಲ್ಲ. ಅಂದ್ರೆ ಕೇರ್ ಮಾಡ್ಬೇಕು ಚೆನ್ನಾಗೆ. ಹೌದಾ? ಚೆನ್ನಾಗಿ ಮೇಂಟೈನ್ ಮಾಡಿ, ಚೆನ್ನಾಗಿ ಅದ್ರ ಮುದುವಜ್ಜಿ ಮಾಡಿದ್ರೆ, ಹಾಲು ಹಾಕಿ ಮೈ ತೊಳೆದು ವಯಸ್ಸವ್ರಿ ಅವಲ್ಲೇ ನಾವಿದ್ರೆ ಹಾಳಾಗಿ ನಮ್ಮನ್ನ ಮುಗ ಕಣಂಗ ಅವು ನೋಡ್ಕೋತವೆ, ಅವನ್ನ ಮುಗ ಕಣಂಗ ನೋಡ್ಕೋಬೇಕು. ಅದೇ ನಾವು ಹೆಂಗೆ ಅದಕ್ಕೆ ಇದು ಕೊಡ್ತೀವೋ, ಟೈಮ್ ಕೊಟ್ಟು ಸಾಕ್ತೀವೋ ಅದೇ ಥರ ಅವನು. ಅಂದರೆ ಅದರಲ್ಲೆಲ್ಲ ಏನಾದರೂ ಇದಿದೆಯಣ್ಣ? ಅಂದರೆ ಈ ಪರಂಪರೆಗೆ ಸಾಕೋ ಬಂದಿರ್ತಾರೆ, ಅದರಿಂದ ಏನಾದರೂ ಅವ್ರಿಗೆ ನಾವು ಸಾಕು ಇದರಿಂದ ನೋಡಿ ಅವು ಬಂದ್ಬಿಡ್ತಾವೆ. ಎಷ್ಟೇ ರಾಶಿ ಇದ್ರು ಅಂದ್ರೆ ಹೊಸದಾಗಿ ಯಾರಾದ್ರೂ ಈ ತರ ಕಟ್ಟಿ ಈ ತರ ಒಗ್ಸ್ಕೊಂಡು ಸಾಕ್ಬೋದಾ? ಸಾಕ್ಬೋದಣ್ಣ. ಸಾಕೋದ್ರಲ್ಲಿ ಇರೋದು ಅವನ್ನ ಹೊಡಿಬಾರ್ದು, ಬೈಬಾರ್ದು. ಅದನ್ನ ರೈಸ್ ಮಾಡದೆ ಹೊಡಿಕೊಂಡ್ರೆ ಅವು ಸಾಧವಾಗಿ ಚೆನ್ನಾಗಿರ್ತವೆ. ಎಷ್ಟೇ ತಿವಿ ಊರಿ ಬಂದ್ರು ನಮ್ಮ ಹತ್ರ ಏನು ಮಾಡುದು. ಅಂದ್ರೆ ನೀವು ಆವಾಗಿಂದನೂ ದೊಡ್ಡ ಬೆಲೆ ಊರಿಗಳು ಕಟ್ಟೋದು? ದೊಡ್ಡ ಬೆಲೆ ಊರಿಗಳು ಕಟ್ತಾ ನಮ್ಮ ತಂದೆ ಕಾಲದಿಂದ ಎಲ್ಲ 2-3 ಆವಾಗಿಂದ ಸುಮಾರು ಒಂದು 70-80 ವರ್ಷದಿಂದ ಅವರು ದನ ಊರಿ ಕಟ್ಕೊಂಡು ಯಾವಾಗಿಂದ ಕರ್ನಾಟಕ ಕಡೆ ಕೊಡೋದು ತರೋದು ಅವಾಗಿಂದ ನಂಟಿದ್ಯಾ?
ನಿಮ್ಮ ನಂಬರ್ ಹೇಳಿ. 9787486486 ಬಸವೇಶ್ ಅಲ್ಲ ನಿಮ್ಮ ಹೆಸರು? ಬಸವೇಶ್. ನಾನೇ ಮಾಡಿಸಿಲ್ಲ ಇನ್ನು. ಕೊಂಬೆ ಯಾರು ಮಾಡಿದ್ದು? ದೊಮ್ಚಂದ್ರ. ಅಲ್ಗ ನಾವು ಬನ್ನಿ, ಒಂದು ಬೆನ್ನ ಮೇಲೆ ಹಾಕಿ. ಬನ್ನಿ ಹಂಗೆ.